ಈ ದಿನ 2025 ಸಣ್ಣ ಗೌರಿ ಗಣೇಶ ಹಬ್ಬದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಿಮಗೆ ಈ ದಿನ ಎಲ್ರಿಗೂ ತವರಲ್ಲಿ ಬಂದಿರೋ ಸ್ವಾಗತ ಕೋರುತ್ತೇನೆ. ಮೊದಲನೇದಾಗಿ ಈ ಸಭೆಗೆ ಮಾನ್ಯ ವಿರಾಜಪೇಟೆ ಉಪಾಧ್ಯಕ್ಷರಾದಂತಹ ಶ್ರೀ ಮಹೇಶ್ ಸಾರ್ ಅವರು ಅಧ್ಯಕ್ಷತೆ ವಹಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಹಾಗೆ ಈ ಸಭೆಯಲ್ಲಿ ಹಾಸನರಾಗಿರುವಂಥ ಮಾನ್ಯ ಪೊಲೀಸ್ ನಿರೀಕ್ಷಕರು ವಿರಾಜಪೇಟೆ ವೃತ್ತ ಶ್ರೀ ಅನುಪಮತಪ್ಪ ಸರ್ ಅವರಿದ್ದಾರೆ. ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಹಾಗೆ ಈ ಸಭೆಯಲ್ಲಿ ವಿರಾಜಪೇಟೆ ಐತಿಹಾಸಿಕ ಜನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶಬರೀಶ್ವರ ಆಗಮಿಸಿದ ಅವರಿಗೂ ಕೂಡ PS ಲತಾ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಸಭೆಯಲ್ಲಿ ಮುಖ್ಯ ಕೇಂದ್ರ ಬಿಂದುಗಳಾದಂಥ ಎಲ್ಲ 22 ನಮ್ಮ ವಿರಾಜಪೇಟೆ ನಗರದ ವ್ಯಾಪ್ತಿ 22 ಗಣೇಶ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ವ್ಯವಸ್ಥೆ ಪ್ರೊಸೆಷನ್ ಅಲ್ಲಿ ತೇರು, ವಾಲಗ ಮತ್ತೆ ಒಂದು ದೇವರ ಕುಣಿತ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಚಿಕ್ಕದಾದ ಒಂದು ದೇವರ ಹಾಡುಗಳ ಒಂದು ಚಿಕ್ಕ ಸೌಂಡ್ ಸಿಸ್ಟಮ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ಸುಮಾರು 240 ವರ್ಷಗಳ ಹಿಂದಿಂದ ನಡೆದು ಬಂತ ಒಂದು ಇದು 26ನೇ ತಾರೀಕಿಗೆ ನಮ್ಮ 7-7:30 ಗಂಟೆಗೆ ನಮ್ಮ ದೇವಸ್ಥಾನದಿಂದ ಜಯನೂರು ಬೀದಿಯಲ್ಲಿ ಗೌರಿ ಅಮ್ಮನ ಪ್ರೊಸೆಷನ್ ಇರುತ್ತೆ. ಅದಕ್ಕೆ ಎಲ್ಲ ಈ ಊರು ಮೆರವಣಿಗೆ ಇರುತ್ತೆ. ಇಲ್ಲಿಂದ ಡಾಕ್ಟರ್ ಉತ್ತಪ್ಪನವರ ಟರ್ನ್ ಕಂಡು ಹೋಗಿ ಹೀಗೆ ಬಂದು ಮೇನ್ ರೋಡಿಗಾಗಿ ಬಂದು ಇಲ್ಲಿ ಪಲ್ಲಕ್ಕಿ ಉತ್ಸವ ಇರ್ತದೆ. ಅದಕ್ಕೆ ಎಲ್ಲ ಇವರು ಎಲ್ಲ ಪೂಜೆ ಬಾಗಿನೆಲ್ಲ ಕೊಡುವಂಥ ಇದು ಊರು ಮೆರವಣಿಗೆ ಆನಂತರ ಆಶ್ರಮಕ್ಕಾಗಿ ಅದೇ ಪ್ರಕಾಶ್ ಕೊಟ್ಟಿರೋ ಆಶ್ರಮ ಇದೆಯಲ್ಲ ಹಾಗೆ ಮೆರವಣಿಗೆ ಬಂದು ಮೇಲೆ ನಮ್ಮ ದೇವಸ್ಥಾನಕ್ಕೆ ಬಂತವೆ. ಒಂದು 7-7:30 ಗಂಟೆ ಆಗುತ್ತೆ. ಅದನ್ನು ಪ್ರಸ್ತಾಪನೆ ಮಾಡೋದು ನೆಕ್ಸ್ಟ್ ಗಣಪತಿ ಇದು ಉದ್ದೇಶ ಮಾಡ್ತೀವಿ. ಇಂದಿನ ಬರೀ ಮೇಡಮ್ ಸ್ಟಾರ್ಟ್ ಮಾಡ್ಬೋದು. ಮೊದಲನೇದು ಯಾವುದು? ಗಣಪತಿ ದೇವಸ್ಥಾನ ಇದರಿಂದ ಪ್ರಾರಂಭ ಆಗಿ ಜಯರಾಮ್ರವರು ಮತ್ತು ಗೋಪಾಲ ಕೃಷ್ಣರವರು ಇದ್ದಾರೆ ಸರ್. ನಮಸ್ತೆ, ನಾನು ವಿರಾಜಪೇಟೆ ಗಣಪತಿ ದೇವಸ್ಥಾನ ಪರವಾಗಿ ಮೇನ್ ದೇವಸ್ಥಾನ. ತಮ್ಮ ಹೆಸರನ್ನು ಒಂದು ಹೇಳ್ಕೊಂಡು. ತ್ರಿಶೂ ಗಣಪತಿ. ತ್ರಿಶೂ ಗಣಪತಿ. ಈ 27ನೇ ತಾರೀಕು ಚೌತಿ. ಅವತ್ತು ನಾವು ಬೆಳಿಗ್ಗೆ ಪ್ರಾತಃ ಕಾಲ 12 ಗಂಟೆಗೆ ಗಣಪತಿನ ಕೂರಿಸ್ತೇವೆ. 11 ದಿವಸಗಳ ಕಾರ್ಯಕ್ರಮ ನಡೀತದೆ. ನಮ್ಮದು ದೇವಸ್ಥಾನದ ಒಳಗೆ ನಡೆಯೋದು. ನಮ್ಮ ದೇವಸ್ಥಾನದ ಹೊರಗಡೆ ಯಾವ ಪ್ರೋಗ್ರಾಮ್ಸ್ ಇಲ್ಲ. ಏನಿದ್ರು ಒಳಗಡೆ ಪ್ರಸಾದ ಏನು ವಿತರಣೆ ಇದ್ದರೂ ಒಳಗೆ ನಡೆಯೋದು. 6ನೇ ತಾರೀಕು ಸಂಜೆ 3 ಗಂಟೆಗೆ ಇಲ್ಲಿ ಕೆರೆಯಲ್ಲಿ ವಿಸರ್ಜನಾ ಪೂಜೆ ಇರ್ತದೆ. ಫಸ್ಟ್ ಬಿಟ್ವೀನ್ 3 and 4 ಆ ನಕ್ಷತ್ರ ನೋಡಿ ನಾವು ಮಾಡ್ತೀವಿ ವಿಸರ್ಜನಾ ಪೂಜೆ ಅಂತ. ಅದು ನಮ್ಮ ದೇವಸ್ಥಾನದಿಂದಲೇ ನಡೆಯೋದು. ರಾತ್ರಿ 9 ಗಂಟೆಗೆ ದೇವರನ್ನ ದೇವಸ್ಥಾನದಿಂದ ತೇರಿಗೆ ಕೂರಿಸ್ತೀವಿ. ಅರೌಂಡ್ 8:45-9 ನಕ್ಷತ್ರ ನೋಡಿ ಕೂರಿಸ್ತೇವೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸೂರ್ಯ ಉದಯ ಅಂದರೆ 6 to 6:20 ವಿಸರ್ಜನೆ. ಇದರ ಮಧ್ಯ ಬೇರೆ ಕಾರ್ಯಕ್ರಮ ನಡೀತದೆ. ಅದು ಬೇರೆಯವರು ಮಾಡ್ತಾರೆ. ನಮ್ಮಲ್ಲಿ ಯಾವ ಕಾರ್ಯಕ್ರಮ ನಡೆಯುತ್ತೆ? ಈ ಲಾಸ್ಟ್ ಬೆಂಚ್ ಅವರು ಸ್ಕೂಲ್ ಲಾಸ್ಟ್ ಬೆಂಚ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. 35 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಮೂರರ್ ರೋಡ್ ರಸ್ತೆ ನಮ್ಮ ಮುರುಗನ್ ಬಿಲ್ಡಿಂಗ್ ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ವರ್ಷ ಪ್ರತಿ ಅದೇ ಮಾಡ್ತಾ ಇದ್ದೀವಿ. ನಾವು ರಸ್ತೆಯಲ್ಲಿ 10 ದಿನ ಕಾರ್ಯಕ್ರಮ ಇರ್ತದೆ. ನಮ್ದು 10 ದಿನ ನಾವು ರಸ್ತೆಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಕಾರ್ಯಕ್ರಮಗಳು ಇರ್ತದೆ. ಸ್ಥಳೀಯರು ಇರ್ತಾರೆ, ಹೊರಗಡೆಯಿಂದ ಆರ್ಟಿಸ್ಟದವರು ಬರ್ತಾರೆ ಸರ್. ಈ ವರ್ಷ 9 ದಿನ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತದೆ. ಸೊ ಬಿಡೋ ದಿವಸ ಡೇಟ್ ಹೇಳ್ದಂಗೆ 6ನೇ ತಾರೀಕು ಸಂಜೆ ನಾವು ಬಿಡ್ತೀವಿ. ಬಿಡುವಾಗ ನಮ್ಮಲ್ಲಿ ಪ್ರಭಾವಳಿ ಇರ್ತದೆ. ಒಂದು ಟ್ರ್ಯಾಕ್ಟರ್ ಇರ್ತದೆ ಸರ್. ಟ್ರ್ಯಾಕ್ಟರ್ ಅಲ್ಲಿ ಪ್ರಭಾವಳಿ ಹಾಕ್ತೀವಿ. ಅದರೊಟ್ಟಿಗೆ ಸೌಂಡ್ ಸಿಸ್ಟಮ್ ಇರ್ತದೆ ಸರ್. DJ ಧ್ವನಿವರ್ಧಕ. ಸೊ ಧ್ವನಿವರ್ಧಕ ಇರ್ತದೆ ಮತ್ತೆ ವಾಲಗ ಇರ್ತದೆ. ಲೋಕಲ್ ವಾಲಗ ಇರ್ತದೆ. ಇಷ್ಟೇ ಇರ್ತದೆ. ತಮ್ಮ ಹೆಸರೇನು? ಶ್ರೀಕಾಂತ್. ಪ್ರತಿಷ್ಠಾಪನೆ 27/6 ನಮ್ಮ ಮಾರ್ಗ
ಆರ್ಚ್ ಮತ್ತು ಸೌಂಡ್ಸ್ ಇರ್ತದೆ. ಎಂತ ಸೌಂಡ್ಸ್ ಧ್ವನಿ ಸೌಂಡ್ಸ್ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಸೌಂಡ್ಸ್ ಅಂದರೆ ಏನಿರ್ತದೆ ಅಂತೇಳಿ. ಈಗ ಸೌಂಡ್ಸ್ ಅನ್ನೋದಕ್ಕೆ ಬೇರೆ ಬೇರೆ ಕಲ್ಪನೆಗಳು ಆಚರಣೆಗಳು ಇದ್ದಾವೆ. ಅದಕ್ಕೆ ಇಂಟೆಲಿಜೆಂಟ್ ಆಗಿ ಮಾತಾಡೋದು ಬೇಡ. ನಾವು ಕರೆದಿರೋದೇ ಓಪನ್ ಡಿಸ್ಕಷನ್ಗೆ. ಅದು ಡಿಸ್ಕಷನ್ ಇದ್ದಾಗ ಅದ್ರಲ್ಲಿ ಯಾವುದೋ ಮುಚ್ಚುಮನೆ ಮಾಡೋದು ಬೇಡ. ಹೇಳೋದು ಅದ್ರ ಮೇಲೆ ನಗೋದು ಅದೆಲ್ಲ ಬೇಡ. ಇಲ್ಲಿ ಯಾರೂ ಕೂತ್ಕೊಂಡು ಇಲ್ಲಿ ತಮಾಷೆ ಮಾಡಕ್ಕೆ ಕೂತಿಲ್ಲ. ನಾವು ಕೂತಿರೋದು ಒಂದು ನಿಮ್ಮ ಈ ವ್ಯವಸ್ಥೆನ ಚೆನ್ನಾಗಿ ಮಾಡಬೇಕು ಅಂತ ಅಷ್ಟೇ. ಅರ್ಥ ಆಗಿದೆಯಲ್ಲ? ಹಾಗಾಗಿ ಆ ಥರ ಹೊರತು ಮಾಡಿ ಸೌಂಡ್ಸ್ ಅಂತ ಹೇಳಿ ನಗೋದು ಇದೆಲ್ಲ ಇದು ಮೀಟಿಂಗ್ಗೆ ಅಥವಾ ಇಲ್ಲಿ ಕೂತಿರೋಂಥ ಅಧಿಕಾರಿಗಳಿಗೆ ಶೋಭೆ ತರೋದಲ್ಲ. ಏನಿದ್ರು ಓಪನ್ ಆಗಿ ಮಾತಾಡಿ, ಆಮೇಲೆ ಡಿಸ್ಕಸ್ ಮಾಡೋಣ ವಾಟ್ ಕ್ಯಾನ್ ಬಿಡನ್ ಅಂತೇಳಿ ಅಲ್ವಾ? ಓಕೆ. ಯಾರು ಬರ್ತಾರೆ, ಗಣೇಶ ಎಷ್ಟು ವೆಹಿಕಲಲ್ಲಿ ಉಪಯೋಗಿಸ್ತಾ ಇದ್ದೀರಿ? ಯಾಕೆಂತ ಹೇಳಿದ್ರೆ ನಿಮ್ಗೆ ಅನ್ನಿಸ್ಬೋದು ಗಣೇಶ ನಮ್ಮ ಗಣಪತಿ ಟೆಂಪಲ್ದು ಮತ್ತು ಗೌರಿ ಗಣೇಶ ಅವರಿಗೆ ಮಾರ್ಜಿನ್ ಕೊಟ್ಟಿದ್ದೀವಿ ಅಂತ. ಅಲ್ಲ, ಅದು ನಿಮ್ಗೆ ಎಲ್ಲರಿಗಿಂತ ಗೊತ್ತಿರೋ ಅವ್ರಿಗೆ ಹಿರಿಯರು ಅಂತ ಹೇಳ್ಕೊಂಡೆ ತಿಳ್ಕೊಂಡಿದ್ದೇವೆ. ಅವರಿಗೆ ನಾವು ಈ ರೀತಿ ಕೇಳುವಂಥದ್ದಲ್ಲ. ಇನ್ನು ಮುಂದೆ ಬರುವಂಥ 20 ಗಣೇಶ ಗೌರಿ ಗಣೇಶ ಬರೋರಿಗೆ ದಯವಿಟ್ಟು ನಿಮ್ಮನ್ನು ನೀವೇ ಬ್ರೀಫ್ ಮಾಡಿಕೊಂಡ್ರೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ DSP ಸರ್ ಹೇಳಿದಾಗೆ ಕ್ಲಾರಿಟಿ ಕೊಡುವ. ನಾವು DSP ಸರ್ ಯಾಕೆ ಇಲ್ಲಿ ಕೂತಿರೋದು ಅಂದರೆ ನಿಮ್ಮನ್ನು ತಿಳ್ಕೊಂಡು ಇದು ಸಾಧಕ ಬಾಧಕಗಳನ್ನ ನೋಡಿಕೊಂಡೇ ಇದು ಮಾತಾಡುವ ಅಂತೇಳಿ. ಸೊ ದಯವಿಟ್ಟು ಹೇಳಿ ಶ್ರೀಕಾಂತ್. ಡಿಸೈಡ್ ಆಗಿದ್ದೀವಿ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಚ್ ಅದು ಇದೆಲ್ಲ ಮಾಡಿದ್ವಿ ಸರ್. ಶ್ರೀಕಾಂತ್, ಯಾಕೆ ಹೇಳ್ತಾರೆ ಇವರು ತುಂಬ ಅನುಭವಸ್ಥರು. ನಾನು ಇಲ್ಲಿ ಬಂದು ಭಾಳ ದಿನ ಆಗಿದೆ, ಈ ಜಿಲ್ಲೆಯಲ್ಲಿ ಭಾಳ ದಿನ ಆಗಿದೆ. ಏನೇನು ವ್ಯವಸ್ಥೆ ನಡೀತಾ ಇದೆ ಅಂತೇಳಿ ಪ್ರತಿದಿನದ ಮಾಹಿತಿಗಳು ನಮ್ಗೆ ಬರ್ತವೆ. ನೀವು ತಿಳ್ಕೊಂಡಿರ್ಬೋದು, ಏನು ಗೊತ್ತಾಗಲ್ಲ ಅವರಿಗೆ ಅಂತೇಳಿ ಎಲ್ಲ ಮಾಹಿತಿಗಳು ನಮ್ಗೆ ಬರ್ತಾ ಇರ್ತವೆ. ನಾವು ಮೊನ್ನೆನೂ ನಾನು ಇದರಲ್ಲಿ ಹೇಳಿದೆ, ನಾವು ಯಾರನ್ನೋ ವಿರೋಧ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ದಯಮಾಡಿ ಮೊದಲನೇದಾಗ ಅದನ್ನ ಇಟ್ಕೊಳ್ಳಿ ತಲೆಯಲ್ಲಿ. ನಮ್ಮ ಉದ್ದೇಶ ಏನು ಅಂತಂದರೆ ಎಲ್ಲರಿಗೂ ಸರಿ ಹೋಗ್ಬೇಕಿದು. ನೀವು ಗಣಪತಿ ಹಬ್ಬ ಮಾಡ್ತಾ ಇದ್ದೀರಾ, ನೀವು ಪ್ರೆಸೆಂಟ್ ಮಾಡ್ತಾ ಇದ್ದಂದ್ರೆ ನೋಡೋಕ್ಕೂ ಚೆನ್ನಾಗೂ ಇರಬೇಕು, ನೀವು ಚೆನ್ನಾಗಿ ಆಚರಣೆ ಮಾಡಬೇಕು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಕಾನೂನು ಇರೋದೇ ಹಾಗೆಪ್ಪ, ಕಾನೂನುಗಳೇ ಆ ಥರ. ಕಾನೂನು ಎಲ್ಲರನ್ನೂ ನೋಡಿ ನಿರ್ಧಾರ ತಗೋತದೆ, ಒಬ್ಬೊಬ್ಬರನ್ನ ನೋಡಿ ನಿರ್ಧಾರ ತಗೊಳ್ಳಲ್ಲ. ಹಾಗಾಗಿ ನಿಮ್ಮ ಜೋಶಲ್ಲಿ ಉತ್ಸಾಹದಲ್ಲಿ ನೀವು ಮಾಡಿರ್ಬೋದು. ನಾವು ಮಾಡಲ್ಲ ಅಂತ ಮಾಡಬೇಡಿ ಅಂತ ಹೇಳಲ್ಲ. ನಾವೆಲ್ಲ ಸೀನಿಯರ್ಸ್ ಇದ್ದೀರಿ, ತುಂಬ ಹಿರಿಯರು ಕೂತಿದ್ದಾರೆ ಇಲ್ಲಿ. ಎಲ್ಲ ಕೂತ್ಕೊಂಡು ಒಂದು ನಿರ್ಧಾರ ಮಾಡಿ ಏನು ಮಾಡ್ಬೋದು ಅಂತ. ಇದಕ್ಕೆ ಜನೋತ್ಸವ ಸಮಿತಿಗೆ ನಮ್ಮ ಶಾಸಕರ ಅಧ್ಯಕ್ಷರಿದ್ದಾರೆ, ತಹಶೀಲ್ದಾರ್ ಕಮಿಟಿಲಿದ್ದಾರೆ, ನಮ್ಮ ಶಬರೀಶ್ ಇದ್ದಾರೆ, ನೀವೆಲ್ಲ ಇದ್ದೀರಿ. ಒಂದು ಬದಲಾವಣೆ ಬೇಕು ಸಮಾಜದಲ್ಲಿ ಅನ್ನೋದು ಎಲ್ಲರಿದ್ರೂ ಅವಕಾಶ. ಯಾರೊಬ್ಬರು ಒಂದು ಅದಕ್ಕೆ ಚಾಲನೆ ಕೊಡಬೇಕು, ಮಾಡೋಣ. ನಿಮ್ಮದು ನೀವು ಏನೂ ಮಾಡ್ತಾ ಇದ್ರೆ ವಿರೋಧ ಮಾಡಲ್ಲ. ನಾವು ಏನಿದೆ ಅದನ್ನು ಮಾಡಿ, ಅದಕ್ಕೆ ಇಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಅದನ್ನ ಗೊತ್ತಾಗ್ತದೆ ನಿಮಗೆ, ನಾವೇನು ಹೇಳ್ತೀವಿ ಅಂತ ಅರ್ಥ ಆಗ್ತದೆ, ಅದನ್ನ ಮಾಡಿ. ಆಮೇಲೆ ನಮ್ಮ ಅರ್ಥದಲ್ಲಿ ನಾವು ಧ್ವನಿವರ್ಧಕ ಅಂತಾನೆ ಹೇಳ್ತೇವೆ, ಡಿಜೆನು ಹೇಳೋದಿಲ್ಲ. ಅಲ್ಲ, ನಿಮ್ಮ ಈ ಭಾಷೆನಲ್ಲಿ ಪ್ರೆಷರ್ ಮಿಟ್ ಸ್ಪೀಕರ್ ಅಂತಾನು ಹೇಳೋದಿಲ್ಲ. ದಯವಿಟ್ಟು ಇದು ಒಂದು ಪ್ರೆಷರ್ ಮಿಟ್ ಸ್ಪೀಕರ್. ಇಂಥದ್ದನ್ನ ನಮ್ಮ ಮೂರ್ನಾಡ್ನವರಾದ್ರೂ ಅಷ್ಟೇನೆ, ಶಿವಕೇರಿ ಅವರಾದ್ರೆ ಯಾರು ಅಂತ ಟಾರ್ಗೆಟ್ ಮಾಡ್ತಾ ಇಲ್ಲ. ಇವರು ಇಂಥದ್ದನ್ನ ಎಷ್ಟು ಉಪಯೋಗಿಸ್ತೀರಾ, ಉಪಯೋಗಿಸೋದಕ್ಕೆ ಅನುಮತಿ ಇದೆಯಾ, ಪಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಫಸ್ಟ್ ನಮಗೆ ಡೀಟೇಲ್ ಮಾಡಿ ಕೊಡಬೇಕು. ಅದನ್ನ ಒಳಗಡೆ ಮಾತಾಡುವ. ಇದನ್ನ ಎಲೋ ಮಾಡಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ. ಇದನ್ನ ಒಂದನ್ನೇ ಅಲ್ಲ, 8ರಿಂದ 16 ಇಟ್ಕೊಂಡು ಉಪಯೋಗಿಸ್ಕೊಳ್ತಾ ಇರ್ತಾ ಇದ್ದೀರಿ. ಯಾರು ಮಹಾದಿಂದ ಮಾತಾಡ್ತಾ ಇದ್ದೀರಿ, ಕೊಲ್ಲಮಿಂದ ತರಿಸ್ತಾ ಇದ್ದೀರಿ, ಮಂಗಳೂರಿಂದ ತರಿಸ್ತಾ ಇದ್ದೀರಿ. ಮಂಗಳೂರಿನಲ್ಲೂ ಕೂಡ ಇದು ಬ್ಯಾನ್ ಆಗಿದೆ. ಓಕೆ, ಪ್ರೆಷರ್ ಮಿಡ್ ಸ್ಪೀಕರ್ ಅನ್ನೋದನ್ನ ಎಲೋ ಮಾಡೋಕ್ಕೆ ಬಿಡೋದಿಲ್ಲ. ಸಾಂಪ್ರದಾಯಿಕವಾಗಿ ಆಗಲೇ ಕೃಷ್ಣ ಅವರು ಹೇಳಿದ್ರು, ನಾವು ನಡ್ಕೊಂಡು ಆವಾಗಲೂ ಪ್ರೆಷರ್ ಮಿಡ್ ಸ್ಪೀಕರ್ನ ಉಪಯೋಗಿಸ್ತಾ ಇರಲಿಲ್ಲ. ನೀವು ಯಾವ ಮಾಮೂಲಿ ಧ್ವನಿವರ್ಧಕದಲ್ಲಿ ಯಾವುದು ಉಪಯೋಗಿಸ್ಕೊಂಡು ಬರ್ತಾ ಇದ್ದೀರಿ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಇದನ್ನ ನಿಮಗೆ ಡೆಮೋ ಮಾಡಲಿಕ್ಕೆ ತೋರಿಸ್ಕೊಟ್ಟಿದ್ದೇವೆ. ಇದನ್ನ ಮೆಜರ್ ಮಾಡಲಿಕ್ಕೆ ಎಕ್ವಿಪ್ಮೆಂಟ್ ಕೂಡ ತಂದಿದ್ದೇವೆ. ಈ ಎಕ್ವಿಪ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಇದ್ರದ್ದು ಎಷ್ಟು ಡೆಸಿಬಲ್ ಮೀಟರ್, ಎಷ್ಟು ಡೆಸಿಬಲ್ನಲ್ಲಿ ಮಾನವನಿಗೆ ಎಷ್ಟು ಹಾನಿಕಾರಕವಾಗುತ್ತೆ, ಇದಕ್ಕೆ ಕಾನೂನಿನಲ್ಲಿ ಎಷ್ಟು ಇದರಲ್ಲಿ ಪರಿಮಿತಿನಲ್ಲಿ ಉಪಯೋಗಿಸ್ಬೋದು ಅಂತ ಹೇಳೋದಕ್ಕೆ ಇದನ್ನ ಮೆಜರ್ಮೆಂಟ್ ಮಾಡಲಿಕ್ಕೂ ಕೂಡ ಒಂದು ಎಕ್ವಿಪ್ಮೆಂಟ್ ಕೂಡ ಬಂದಿದೆ. ಇದನ್ನ ತಾವು ಗೌರಿ ಗಣೇಶ ವಿಸರ್ಜನಾ ಇದರಲ್ಲಿ DJ ಅಂತ ಹೇಳ್ಕೊಂಡು ಉಪಯೋಗಿಸೋದಕ್ಕೆ ದಯವಿಟ್ಟು ಅನುಮತಿ ಇಲ್ಲ. ಇದಕ್ಕೊಂದು ಡೆಮೋ ಮಾಡಿ ತೋರಿಸ್ತೀವಿ. ಒಂದು ಇದು ಯೂನಿಟ್ ಏನಿದೆ, ಈ ಥರದ್ದು 2 ಯೂನಿಟ್ ಟ್ರೈನಲ್ಲಿ ಹಾಕ್ತಾರೆ. ಟ್ರೈನ್ ಸೌಂಡ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಈ ಥರದ್ದು 2 ಹಾಕಿದ್ರೆ, ಟ್ರೈನಲ್ಲಿ 2 ಹಾಕಿರ್ತಾರೆ. 2 ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಟ್ರೈನ್ ಸ್ಪೀಡ್ ಸೌಂಡ್ ಹೋಗ್ತಾ ಇರ್ಕೊಳ್ಕೊಳ್ಳಿ. ಇದನ್ನು 8ರಿಂದ 10 ಯೂಸ್ ಮಾಡ್ತೀರಿ ಒಬ್ಬೊಬ್ಬರು ನಿಮ್ಮ ಇದರಲ್ಲಿ. ಪ್ರತಿಯೊಂದು DJಲಿ 8ರಿಂದ 10 ಯೂಸ್ ಮಾಡ್ತಾರೆ, ಮಿನಿಮಮ್ 10. ಅವಾಗ ಸೌಂಡ್ ಯಾವ ರೀತಿ ಹೋಗ್ಬೋದು ಅಂತ ನಿಮ್ಗೆ ಡೆಮೋ ತೋರಿಸ್ಲಿಕ್ಕೆ ಕೊಟ್ಟಿದ್ದೀವಿ ನಾವು.
ಬಂದಿದ್ದೀವಿ. ವಿರಾಜಪೇಟೆ ನಗರ, ಗ್ರಾಮಾಂತರ ಪ್ರದೇಶ, ಅಕ್ಕಪಕ್ಕದ ತಾಲೂಕುಗಳಿಂದ ಲಕ್ಷಾಂತರ ಜನ ಬಂದು ತುಂಬ ಆನಂದದಿಂದ ಆಸ್ವಾದಿಸುವಂಥ ಒಂದು ಗಣಪತಿ ಮಹೋತ್ಸವ. ಈ ಕಾರ್ಯಕ್ರಮವನ್ನು ಇಷ್ಟು ವರ್ಷಗಳಿಂದ, ಅದಕ್ಕೆ ಒಂದು ಇತಿಹಾಸ ಅಂತಂದರೆ ಸುಮಾರು 200 ವರ್ಷ ಅಂತ ಹೇಳ್ತಾರೆ ಗೊತ್ತಿರೋರೆಲ್ಲ. ತುಂಬ ಹಳೆಯ ಗಣಪತಿ. ನನಗೆ ಗೊತ್ತಿರೋ ಪ್ರಕಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ಗಿಂತ ಹಿಂದೆಯಿಂದನೇ ಇರ್ಬೋದು ಇದು. ತುಂಬ ದೊಡ್ಡ ಹಬ್ಬ, ಅದಕ್ಕಿಂತ ಮೊದಲೇ 1793 ವಿರಾಜಪೇಟೆ ಫಾರ್ಮ್ ಮಾಡಿದ್ದು ಸರ್. ಆ ಟೈಮ್ನಿಂದ ಹಾಲೇರಿ ವಂಶಸ್ಥರು ವಿರಾಜಪೇಟೆ ಮಾಡಿದಾಗ ಲಕ್ಷಾಂತರ ಜನರು ಭಾಗವಹಿಸುವಂಥ ಕಾರ್ಯಕ್ರಮ. ಅದಕ್ಕೆ 22 ಸಂಘಗಳು ಟೊಂಕ ಕಟ್ಟಿ ಸುಮಾರು ತಿಂಗಳುಗಳ ಕಾಲ ತಮ್ಮ ಕೆಲಸವನ್ನು ಬದಿಗೊತ್ತಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲರಿಗೂ ನಮಗಿದೆ. ಹಬ್ಬ ಆಚರಣೆ ಮಾಡ್ತಾ ಇರೋ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ತುಂಬ ಇದೆ. ಈಗಾಗಲೇ ನಮ್ಮ ಅನೂಪ್ ಮಾಧಪ್ಪರ್ ಅವರು ಉಲ್ಲೇಖ ಮಾಡಿರುವ ಹಾಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದ ಒಂದು ದೊಡ್ಡ ಘೋರ ಘಟನೆ ಹಿನ್ನೆಲೆಯಲ್ಲಿ ನಮಗಂತೂ ತುಂಬ, ನಾವು ಮೊದಲು ತಲೆ ಕೆಡಿಸ್ಕೊಂಡಿಲ್ಲ ಅಂತಿಲ್ಲ, ತಲೆ ಕೆಡಿಸ್ಕೊಂಡಿದ್ದೀವಿ. ಬಟ್ ಈ ಸಂದರ್ಭದಲ್ಲಿ ಅದಕ್ಕೊಂದು ತುಂಬ ಮಹತ್ವ ಬಂದಿದೆ. ಚಿಕ್ಕ ಪುಟ್ಟ ಅನಾಹುತಗಳಾದಾಗ ಜೀವ ಕಳ್ಕೊಳ್ಳುವಂಥವರು ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥಾಪಕರು, ಅಲ್ಲಿ ವ್ಯವಸ್ಥೆ ನೋಡಿಕೊಂಡ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ತುಂಬ ಇದೆ. ಈ ನಿಟ್ಟಿನಲ್ಲಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತೇಳಿ ಒಂದು ನಿಮ್ಮ ಜೊತೆ ಒಂದು ಸಂವಾದ ಮಾಡಬೇಕು. ನೀವೇನು ಕರಿತಾ ಇದ್ದೀರಿ ರಿಸ್ಟ್ರಿಕ್ಷನ್ಸ್ ಅಂತೇಳಿ, ಪೊಲೀಸರು ಇರೋದೇ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಅಂತೇಳಿ, ಅದನ್ನು ನಿಮಗೆ ತಿಳಿಸಬೇಕು. ನಿಮ್ಮ ಸಹಕಾರ ಪಡೆದುಕೊಂಡು ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ಒಂದು, ಜೊತೆಗೆ ನಮ್ಮ ಸಹಕಾರ ಏನಾದರೂ ಬೇಕಿದ್ದರೆ ಕೊಡೋ ನಿಟ್ಟಿನಲ್ಲಿ ಒಂದು ಮುಕ್ತವಾದ ಚರ್ಚೆ ಆಗಲಿ ಅಂತೇಳಿ ಸಭೆಯನ್ನು ಕರೆದಿದ್ದೀವಿ. ಸಭಾ ಮಾತಾಡಿದ್ದಾರೆ. ಗಣೇಶೋತ್ಸವ ನೀವು ಸಾರ್ವಜನಿಕವಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಇಲಾಖೆಗಳ ಅನುಮತಿ ಅತ್ಯಗತ್ಯ. ಹಾಗಾಗಿ ಕಡ್ಡಾಯವಾಗಿ ನೀವು ಪೊಲೀಸ್ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ನಾವು ಏನೇನು ಕಾನೂನು ಬಯಸ್ತದೆ ಆ ಪರ್ಮಿಷನ್ಗಳನ್ನು, ಅನುಮತಿಗಳನ್ನು ಪಡ್ಕೋಬೇಕಾಗ್ತದೆ. ಅದಕ್ಕೆ ಇಲಾಖೆಗಳಿಂದ ನಿಮಗೇನು ಸಹಾಯ ಮಾಡಬೇಕು, ಅಥವಾ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ಬೋದು, ಅಥವಾ ಅದು ತ್ವರಿತವಾಗಿ ನಿಮಗೆ ಪರ್ಮಿಷನ್ ಇಶ್ಯೂ ಮಾಡೋದಿರ್ಬೋದು, ಅನಗತ್ಯವಾಗಿ ನಿಮಗೆ ಕಿರುಕುಳ ಕೊಡುವಂಥದ್ದು ತಪ್ಪಿಸೋಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಾಲೂಕಾಡಳಿತ. ಅಥವಾ ಸಾರ್ವಜನಿಕ ತೊಂದರೆ ಆಗೋ ರೀತಿಯಲ್ಲಿ, ವಾಹನದ ಓಡಾಟಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು. ಇದೆಲ್ಲರಿಗೂ ತಿಳಿದಿರುವಂಥ ವಿಷಯ. ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ಸುಮಾರು 30-35 ವರ್ಷಗಳಿಂದ ಈ ರಥಗಳೆಲ್ಲ ಮಾಡ್ತಾ ಇದ್ದೀವಿ ನೀವೆಲ್ಲ. ಅಲ್ಲಿ ಅನಗತ್ಯವಾಗಿ ಸಾರ್ವಜನಿಕ ತೊಂದರೆ ಆದಾಗ ಕ್ವಶನ್ ಮಾಡುವಂಥ ವ್ಯವಸ್ಥೆ ಶುರುವಾಗಿದೆ ಜನಗಳಲ್ಲಿ. ಮೊದಲು ಗಣಪತಿ ಮಾಡ್ತಾ ಇದ್ದಾರೆ ಅಂತ ಸೈಡ್ಗೆ ಹೋಗ್ತಿದ್ವಿ ನಾವು. ಇವತ್ತು ಜನ ಆಗಲ್ಲ. ಜನ ಕ್ವಶನ್ ಮಾಡ್ತಾರೆ, ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ನಾವು ಅದನ್ನು ಅಟೆಂಡ್ ಮಾಡಬೇಕಾಗ್ತದೆ. ಆವಾಗ ನೀವು ಅದನ್ನು ತಪ್ಪು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಅದಕ್ಕೆ ಮೊದಲೇ ನೀವು ಅದಕ್ಕೇನು ಬೇಕು ಕಟ್ಟುನಿಟ್ಟಿನ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಮಾಡಿಕೊಳ್ಳೋದು ನಮ್ಮ ನಿರ್ದೇಶನಗಳಲ್ಲಿ ಒಂದು. ಪ್ರೆಸೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಗೊತ್ತಾಯ್ತು. ಇದು ನಾನು ನೆಕ್ಸ್ಟ್ ಪ್ರಶ್ನೆ ಹೇಳ್ತೇನೆ. ಬಟ್ ಈಗ ನಮಗೆ ಬೇಕಾಗಿರೋದು ನಿಮ್ಮ ಡಿಜೆಗಳು ಯಾರೇ. ಈಗ ನೋಡಿ 13 ಡಿಜೆ ಅವರು ಹೇಳಿದಿರಿ, 22 ಸಂಘಟನೆಯಲ್ಲಿ 13 ತಂಡದವರು ಡಿಜೆ ಆಗ್ತೀವಿ ಅಂತ ಹೇಳಿದ್ರಿ. ಅದು ನಿಮ್ಗೆ ವೇರಿ ಆಗ್ಬೋದು. ಈಗ ಡಿಪೆಂಡಿಂಗ್ ಅಪಾನ್ ಇವ್ರು ಹೇಳಿದಾಗ ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಜಾಸ್ತಿ ದುಡ್ಡು ಕೊಟ್ಟರೆ ದೊಡ್ಡದು ಬರ್ತದೆ, ಈಗ ಚಿಕ್ಕದು ಬರ್ತದೆ. ಮಡಿಕೇರಿ ವಿಷಯ ಮಾತಾಡಬೇಕಾದ್ರೆ ಕಳೆದ ಬಾರಿ ಮಡಿಕೇರಿಯಲ್ಲಿ ನಾನು DSP ಆಗಿದ್ದಾಗ ಒಂದು ನಿರ್ಧಾರ ಮಾಡಿದ್ರು. ನಮ್ಮ ಮನವಿಗೆ ಹೋಗ್ಬಿಟ್ಟು ದಶಮಂಟಪಗಳ ಸಮಿತಿ ಅಧ್ಯಕ್ಷರು ನಿರ್ಧಾರ ಮಾಡಿದ್ರು, 12 ಸ್ಪೀಕರ್ ಅಷ್ಟೇ ಹಾಕ್ಬೇಕು, ನಾವು ಅಷ್ಟೇ ಹಾಕ್ತೀವಿ ಅಂತ. ಮೊನ್ನೆ SP ಸಾಹೇಬರು ಸಭೆಯನ್ನು ಮಾಡಿ ಹೋದಾಗ ಯಾವುದೇ ತಕರಾರಿಲ್ಲ, ನಾವು ಸುಮ್ಮನೆ ಕೂತಿದ್ದೆವು. ಅಲ್ಲಿಗೆ ಎಲ್ಲ ಮುಗೀತು ಅಂತ ಹೇಳೋ ಲೆಕ್ಕದಲ್ಲಿತ್ತು. ಅನಂತರ ಪ್ರಾರಂಭ ಆಯಿತು. ನೀವೇ ತಕರಾರು ಮಾಡಿದ್ರು? ಅಲ್ಲ, ಅನಂತರ ಪ್ರಾರಂಭ ಆಯಿತು. ಈ ಎಲ್ಲ ಮುಗೀತು ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ರು. ಯಾಕೆಂದ್ರೆ ಕೊನೆಗೆ ಯಾರೋ ನನಗೆ ಹೇಳಿದ್ರು, ಏನ್ರಿ ಕಾರ್ಯಾಧ್ಯಕ್ಷರೇ, ನಾವೇನು ಗೌರಿ ಕೆರೆ ಹತ್ರ ಗಣಪತಿ ಕೂರಿಸ್ಬಿಟ್ಟು ಹಂಗೆ ತಳ್ಬಿಟ್ರೆ ಮುಗೀತಲ್ಲ, ನಿಮ್ದು ಏನಿರೋದಿಲ್ಲ ಅಂತ. ಅಂದರೆ ತಪ್ಪಾಯ್ತದೆ, ಏನೋ ಮಾತಾಡ್ತೀವಿ ಅಲ್ಲ. ಅವರು ಪಾಪ ಸಂಜೆ ಆಗುತ್ತೆ, ಅವರಿಗೊಂದು ರೋಷ ಬಂತು, ನೀವು ಹಿಂಗೆಲ್ಲ ನಮಗೆ ಹೇಳಿಸ್ಬೋದಾ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದಲ್ವಾ. ನಾವಿಲ್ಲ, ನಾವು ಎಳಿದೆ ಆಗಬೇಕು ಅಂತ ಹೇಳುವಂಥದ್ದು ಒಂದಿದ್ರೆ ಅದು ಅದ್ರ ಪಾಡಿಗೆ ನಡೀತದೆ. ಅವರು ಅದಕ್ಕೆ ಇರ್ತಕ್ಕಂಥ ಏನು ಪ್ಯಾರಾಮೀಟರ್ಸ್ ಇದೆ ಅದು ಮಾಡ್ತಾರೆ. ಅದು ಏನು ಮುಂದೆ ಅದು ನಾವು ನಮ್ಮ ಮನೆ ಬರೋ ಯೋಚನೆ ಮಾಡ್ಕೊಳ್ಳೋ. ಆದರೆ ನಾವು ಒಂದಷ್ಟು ಬದಲಾವಣೆ ನಮ್ಮಲ್ಲಿ ಚೂರು. ಈಗ ಸರ್ ಹೇಳಿದರು ವೆಹಿಕಲ್ ಮಾಡಿಫಿಕೇಶನ್, ನಿಜವಾಗಿ ಅದು ಮಾಡಬೇಕಾಗುತ್ತೆ ಕೆಲವಾದರೆ. ಮತ್ತೊಂದು ಇಬ್ಬರಿಬ್ಬರು ಡ್ರೈವರ್ನಾದ್ರು ಇಟ್ಕೋಬೇಕಾಯ್ತದೆ ಈ ಪರಿಸ್ಥಿತಿಯಲ್ಲಿ. ಯಾರಿಗೆ ಯಾರು ಕಟ್ಟಿದ್ರೆ ಮಾತಾಡೋಕ್ಕೆ ನಾನು ಹೇಳಲೇಬೇಕಲ್ಲ. ನಾನು ನಿಮ್ಮ ಹತ್ರ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ, ಒಂದಷ್ಟು ಈ ಕರ್ಕಶದಿಂದ ಸ್ವಲ್ಪ ಮೃದುವಾಗಿರ್ತಕ್ಕಂಥ ಕಡೆಗೆ ಹೋಗೋಣ ಅಂತ. ಯಾಕೆ ನಿಮಗೆ ಗೊತ್ತು, ನಿಮ್ಮ ಆ ಸೌಂಡ್ ಸುಮ್ಮನೆ ಡಿ ವಿ ನಿಲ್ತಾ ಇಲ್ಲ.
ಅದೇನೇನೋ ಆನ್ ಮಾಡಿ ಬಿಟ್ಬಿಡೋದು. ಅವನೊಂದು ಕ್ವಾಲಿಫೈಡ್ ಸೌಂಡ್ ಇಂಜಿನಿಯರ್ ಅಲ್ಲ, ಏನೂ ಅಲ್ಲ, ಅವನು ಒಟ್ಟಾರೆ ಏನೋ ಅವನು ಏನೋ ಒಂದು ಮಾಡ್ತಾನೆ, ಅದೇನೋ ಒಂದು ನೀವಾಗಿ ಅಲ್ಲ, ನೀವು ಆಗ್ತಿಲ್ಲ ಸ್ವಾಮಿ, ನಿಮ್ದು ಸ್ವಲ್ಪ ಕಡಿಮೆ ಇದೆ ನಿಮ್ದೇನು. ಇಲ್ಲಿ ನಮಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ನಾವು 4 ದಿಕ್ಕಿನಿಂದ ಬಂದು ಸೇರುವಲ್ಲಿ ಒಂದು ಸಂಘರ್ಷ ಇದೆ ನಮ್ಮಲ್ಲಿ 2 ವರ್ಷದಿಂದ. ಅದನ್ನ ಸ್ವಲ್ಪ ಕಡಿಮೆ ಮಾಡೋದು ಅಂತ. ಸ್ಟಾರ್ಟ್ ಮಾಡ್ಬೋದು ಹೇಳ್ಬೋದು. ಮೊದಲನೇದು ಯಾವುದು? ಗಣಪತಿ ದೇವಸ್ಥಾನ ಇದರಿಂದ ಪ್ರಾರಂಭ ಆಗಿ ಜಯರಾಮ್ ರವರು ಮತ್ತೆ ಗೋಪಾಲ